ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಈ ಎಣ್ಣೆ ತುಪ್ಪ ಅಥವಾ ಫ್ಯಾಟ್ ಕಂಟೆಂಟ್ನ ಅವಾಯ್ಡ್ ಮಾಡ್ತಾರೆ ಸರ್. ಕೀಟೋ ಡಯಟಿನ ಕಾನ್ಸೆಪ್ಟೇ ನೀವು ಫ್ಯಾಟು ಪ್ರೋಟೀನ್ ಎರಡನ್ನೂ ತಗೊಳ್ಳಿ, ಪ್ರೋಟೀನ್ ಜಾಸ್ತಿ ಇರಲಿ, ನಿಮ್ಮ ವೆಯ್ಟ್ ಕಮ್ಮಿ ಆಗುತ್ತೆ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅವ್ರೇನು ಹೇಳ್ತಾರೆ, ನೀವು ಯಾವುದೇ ಒಂದು ತಗೊಳ್ಳಿ ಆಹಾರನ ಅದು ಕನ್ವರ್ಟ್ ಆಗದೆ ಪ್ರೋಟೀನು, ಫ್ಯಾಟು, ಕಾರ್ಬೋಹೈಡ್ರೇಟು, ವಿಟಮಿನ್ಸು, ಮಿನರಲ್ಸ್ 25% ಫ್ಯಾಟ್ ಇರಬೇಕು, 40-50% ಕಾರ್ಬೋಹೈಡ್ರೇಟ್ ಇರಬೇಕು ಅಂತ ಹೇಳಿ. ಇದು ಬ್ಯಾಲೆನ್ಸ್ಡ್ ಡಯಟ್ ಅಂತ. ತಿಂತಾ ಇದ್ದೀನಿ 2 ಸ್ಪೂನ್ ಬೆಳಗ್ಗೆ ಮಧ್ಯಾಹ್ನ ತಿಂತೀನಿ, ನಿಮಗೆ ಈ ಮಲಬದ್ಧತೆ ಬರಲ್ಲ. ಬೆಳಗ್ಗೆ ಅದು ಕಷ್ಟ ಆಗ್ತಾ ಇದೆಯಪ್ಪ, ಆಮೇಲೆ ಸೆರೆಬ್ರಲ್ ಇರಿಟೇಷನ್ ಅಂತೀವಿ, ಸರಿ ಜುಮ್ ಅಂತಿರ್ತದೆ ತಲೆ ಎಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ. ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಈ ಎಣ್ಣೆ ತುಪ್ಪ ಅಥವಾ ಫ್ಯಾಟ್ ಕಂಟೆಂಟ್ನ ಅವಾಯ್ಡ್ ಮಾಡ್ತಾರೆ ಸರ್. ಮಾಡಿದ್ರೆ ಆಗಲ್ಲ. ಓಕೆ, ಆಗಲ್ಲ. ಅದನ್ನೇ ಕೀಟೋ ಡಯಟಿನ ಕಾನ್ಸೆಪ್ಟು. ಕೀಟೋ ಡಯಟಿನ ಕಾನ್ಸೆಪ್ಟೇ ನೀವು ಫ್ಯಾಟು, ಪ್ರೋಟೀನ್ ಎರಡನ್ನೂ ತಗೊಳ್ಳಿ, ಪ್ರೋಟೀನ್ ಜಾಸ್ತಿ ಇರಲಿ, ನಿಮ್ಮ ವೆಯ್ಟ್ ಕಮ್ಮಿ ಆಗುತ್ತೆ. ಓಕೆ, ಸೊ ಇದು ನಮ್ಮ ಈ ಕೀಟೋ ಡಯಟ್ ಹೇಳೋದು. ನಮ್ಮ ಸೈನ್ಸ್ ಏನು ಹೇಳುತ್ತೆ, ರಿಸರ್ಚ್, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅವ್ರೇನು ಹೇಳ್ತಾರೆ, ನೀವು ಯಾವುದೇ ಒಂದು ತಗೊಳ್ಳಿ ಆಹಾರನ ಅದು ಕನ್ವರ್ಟ್ ಆಗದೆ ಫ್ಯಾಟು, ಪ್ರೋಟೀನು, ಕಾರ್ಬೋಹೈಡ್ರೇಟ್ ಆಗಿ ಮತ್ತು ವಿಟಮಿನ್ಸು ಸ್ಮಾಲ್ ಅಮೌಂಟಲ್ಲಿರುತ್ತೆ, ಅದು ಅಬ್ಸರ್ವ್ ಆಗುತ್ತೆ. ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ 5 ಅಂಶ ನಮ್ಮ ಬಾಡಿಗೆ ಬರೋದೇ 5 ಅಂಶ: ಪ್ರೋಟೀನು, ಫ್ಯಾಟು, ಕಾರ್ಬೋಹೈಡ್ರೇಟು, ವಿಟಮಿನ್ಸು, ಮಿನರಲ್ಸು. ಈ ವಿಟಮಿನ್ ಮಿನರಲ್ಸು ಮೈನರ್ ಅಮೌಂಟಲ್ಲಿರುತ್ತೆ, ಅದು ಅಬ್ಸರ್ವ್ ಆಗ್ತಾ ಇರುತ್ತೆ. ಮೇಯ್ನ್ ಇರೋದು ಇವು ಮೂರನ್ನ ನಾವೇನು ಹೇಳ್ತೀವಿ ಅಂದರೆ 25-30% ಪ್ರೋಟೀನ್ ಇರಬೇಕು, 25-30% ಫ್ಯಾಟ್ ಇರಬೇಕು, ಮತ್ತು 40-50% ಕಾರ್ಬೋಹೈಡ್ರೇಟ್ ಇರಬೇಕು ಅಂತ ನಾವು ಹೇಳೋದು. ಇದು ಬ್ಯಾಲೆನ್ಸ್ಡ್ ಡಯಟ್ ಅಂತ. ಬ್ಯಾಲೆನ್ಸ್ಡ್ ಫುಡ್ ಅಂದರೆ ಇದು ಇವ್ರು ಹೇಳೋದು. ಸೊ ಈಗ ಹಂಗಂತ ಆದಮೇಲೆ ನಾನು ಆಯ್ತಪ್ಪ, ನಾವು ತಿನ್ನೋದ್ರಲ್ಲೆಲ್ಲ ಕಾರ್ಬೋಹೈಡ್ರೇಟ್ ಇದೆ ಒಪ್ಕೊಂಡೆ, ಫ್ಯಾಟ್ ಏನು ತಿಂತಾ ಇದ್ದೀರಾ? ನಮ್ಮ ಮಿದ್ಲು ಫುಲ್ಲು 100% ಫ್ಯಾಟಲ್ಲಿದೆ, ಅದಕ್ಕೂ ಆಹಾರ ಬೇಕಲ್ಲ. ಏನು ತಿಂತಾ ಇದ್ದೀರಾ ಫ್ಯಾಟು? ಏನೂ ಇಲ್ಲ. ಆಯಿತು, ಫ್ಯಾಟ್ ತಿನ್ಬೇಕಂದ್ರೆ ಎಲ್ಲಿ ಬರ್ಬೇಕು? ದಿನ ಚರ್ಬಿ ತಿನ್ನೋಕ್ಕಾಗ್ತದೆ ಯಾರಾದರೂ ಹೋಗ್ಬಿಟ್ಟು? ಹಾಗಾಗಲ್ಲ. ಅದರಲ್ಲೂ ವೆರೈಟಿ ಇದೆ. ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸು, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸು, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸು, ಸ್ಯಾಚುರೇಟೆಡ್ ಆಸಿಡ್ಸ್ ಅಂತ ಬೇರೆ ಇದಾವೆ ಟರ್ಮಿನಾಲಜಿಗಳು. ಅದಕ್ಕೆಲ್ಲ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಅದನ್ನು ಹೇಳಿ ಇದನ್ನು ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಅದು ಬೇಕಾಗಿಲ್ಲ. ನಾವು ಸಿಂಪಲ್ಲಾಗಿ ಇಟ್ಕೊಳ್ಳೋಣ. ಆಯ್ತಪ್ಪ, ಕೊಬ್ಬಿನ ಅಂಶ ತಿನ್ನಬೇಕು, ಏನು ತಿನ್ನಬೇಕು, ಎಲ್ಲಿ ತಿನ್ನಬೇಕು, ಯಾವ್ದು ತಿಂದರೆ ಒಳ್ಳೆಯದು. ಈಗ ನೋಡಿ, ಅವ್ರು ಕೀಟೋ ಡಯಟಲ್ಲಿ ತುಪ್ಪ ತಿನ್ನಿ ಅಂತಾರೆ, ಆಯುರ್ವೇದವ್ರು ತುಪ್ಪ ತಿಂತಾರೆ. ನಮಗೂ ಕ್ಲಾಸ್ 1 ಫ್ಯಾಟ್ಸ್ ಅಂತ ಕರೆದಾಗ ಅದರಲ್ಲಿ ಬರೋದು ತುಪ್ಪ, ಬೆಣ್ಣೆ, ಆಲಿವ್ ಆಯಿಲ್. ಈ ಮೂರರಲ್ಲೂ ಒಳ್ಳೆ ಸ್ಟ್ಯಾಂಡರ್ಡ್ ಆದ ಫ್ಯಾಟ್ಸು, ದೇಹಕ್ಕೆ ಒಳ್ಳೆಯದನ್ನು ಕೊಡತಕ್ಕಂಥ ಫ್ಯಾಟ್ಸು ಅಂತ. ಇದನ್ನು ನಾವು ಏನು ಮಾಡಬೇಕಾಗತ್ತೆ, ಇದನ್ನು ತಿಂದರೆ ಎಸ್ಪೆಷಲಿ ಈಗ ನಾವು ತುಪ್ಪ ತಿಂತಾಯಿದ್ದೀನಿ 2 ಸ್ಪೂನ್ ಬೆಳಗ್ಗೆ ಮಧ್ಯಾಹ್ನ ತಿಂತೀನಿ ಅಂತ 4 ಸ್ಪೂನ್ ತಿನ್ಬೋದು ಪರ್ ಡೇಗೆ ಆರಾಮಾಗಿ. ಏನಾಗುತ್ತೆ ಅಂತ ಅಂದರೆ ಬಾಡಿಗೆ ಒಂದು ಕೋಟಿಂಗ್ ಆಗುತ್ತೆ ಒಳಗಡೆಗೆ, ನಿಮ್ಮ ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ ಫಸ್ಟು. ಎರಡನೇದಾಗಿ ಈ ಆಯಿಲಿ ಸಬ್ಸ್ಟೆನ್ಸ್ ಏನಾಗುತ್ತೆ ಅಂದರೆ ಸೆಟೈಟಿ ಸೆಂಟರ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಓಕೆ, ನೀವು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಅನ್ನಕ್ಕೆ ಚೆನ್ನಾಗಿ ನೀವು ಒಂದು 2 ಸ್ಪೂನ್ ಬೆರೆಸ್ಕೊಂಡು ನೀವು ತಿಂದುಬಿಟ್ರೆ ನೀವು ಜಾಸ್ತಿ ತಿನ್ನಲ್ಲ, ತಿನ್ನೋದೇ ಇಷ್ಟ. ಯಾಕೆಂದರೆ ನಿಮ್ಗೆ ಸಾಕು ಅನಿಸುತ್ತೆ. ಅಂದರೆ ಸೆಟೈಟಿ ಸೆಂಟರ್ನ ಆ್ಯಕ್ಟಿವೇಟ್ ಮಾಡುತ್ತೆ ಈ ಫ್ಯಾಟ್. ಅದರಿಂದನೇ ನೀವು ತುಪ್ಪ ತಿಂದರೆ ನೀವು ಜಾಸ್ತಿ ತಿನ್ನಲ್ಲ. ಬಲವಂತವಾಗಿ ತಿಂದರೆ ಅದು ಬೇರೆ ಪ್ರಶ್ನೆ, ನಾನು ತಿನ್ಬೇಕಪ್ಪ ಅಂತ ತಿಂತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಕಾನ್ಷಿಯಸ್ ಆಗಿ ನನಗೆ ಸಾಕು. ಎಲ್ಲರೂ ಏನಂತಾರೆ, ನಮ್ಮ ಪೂರ್ವಜರನ್ನೇ ತಗೊಳ್ಳಿ, ಏನಂತಿದ್ರು, ಎಷ್ಟು ತಿನ್ಬೇಕು, ಸ್ವಲ್ಪ ಇನ್ನೂ ಖಾಲಿ ಇದ್ದಂಗೆ ನಿಲ್ಸಪ್ಪ ಅಂತಿದ್ರು ತಿನ್ನೋದನ್ನ ಅಲ್ವಾ? ಹಾಗೇನೆ ನಾವು ಸ್ವಲ್ಪ ಈ ಬೆಣ್ಣೆನೋ ತುಪ್ಪನೋ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಸ್ವಲ್ಪಕ್ಕೆ ಸಾಕು ಅನ್ಸಿದಾಗ ಅದು ಅಷ್ಟಕ್ಕೆ ಮೇಂಟೈನ್ ಆಗುತ್ತೆ. ನಿಮ್ಗೆ ಯಾವುದೇ ಥರದ ಆಯಾಸ ಆಗಲ್ಲ, ಏನಾಗಲ್ಲ. ಸೊ ಈ ಆಯಿಲ್ ಅಂಶ ತಿಂದಿರೋದ್ರಿಂದ ನಿಮಗೆ ಈ ಮಲಬದ್ಧತೆ ಬರಲ್ಲ, ಕಾನ್ಸ್ಟಿಪೇಷನ್ ಅಂತ ಕರಿತೀವಿ. ಬೆಳಗ್ಗೆ ಅದು ಕಷ್ಟ ಆಗ್ತಾ ಇದೆಯಪ್ಪ, ಇದು ಕಾರ್ಬೋಹೈಡ್ರೇಟ್ ತಿಂದಾಗಲೇ ನಿಮಗೆ ಇವೆಲ್ಲ ಮಲಬದ್ಧತೆ, ಪೈಲ್ಸು ಇವೆಲ್ಲ ಬರೋವು. ಇದನ್ನು ತಿಂದರೆ ನಿಮಗೆ ಬರೋಲ್ಲ, ಕಮ್ಮಿ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ನಿಮ್ಮ ಜೀರ್ಣ ಶಕ್ತಿನೂ ಚೆನ್ನಾಗಾಗುತ್ತೆ, ಬಾಡಿ ನಿಮ್ಮ ಫ್ಯಾಟೂ ಬರಲ್ಲ, ಬಾಡಿಗೆ ಕಂಟ್ರೋಲು ಆಗುತ್ತೆ. ಈಗ ಕೆಲವ್ರು ಹೇಳ್ತಾರೆ ನಾವು ಫ್ಯಾಟ್ ತಿಂದರೆ ಫ್ಯಾಟ್ ಬಂದ್ಬಿಡುತ್ತೆ. ಫ್ಯಾಟಿಂದ ಫ್ಯಾಟ್ ಬರಲ್ಲ, ತಿನ್ನೋ ಫ್ಯಾಟಿಂದ ಫ್ಯಾಟ್ ಬರಲ್ಲ. ಬರ್ತಾ ಇರೋದು ಎಲ್ಲಿಂದ ಅಂತಂದರೆ ಎಕ್ಸಸ್ ಕ್ಯಾಲೋರೀಸ್. ಈಗ ನಾನು ಹೇಳಿರ್ತೀನಿ ತುಪ್ಪನ ತಿನ್ಬೋದು, ಬೆಣ್ಣೆ ತಿನ್ಬೋದು ಅಂತ. ಸ್ವಲ್ಪ ನೀವು 1700 ಕ್ಯಾಲೋರೀಸ್ ಒಳಗಡೆ ಇದ್ದರೆ ಸರಿ.
ನೀವು ಹೋಗ್ಬಿಟ್ಟು ಒಂದು 3,000 4,000 ಕ್ಯಾಲರೀಸ್ ತಿಂದ್ಬಿಟ್ಟು ಡಾಕ್ಟ್ರ್ ಹೇಳಿದ್ರು ನಾನು ತಿಂದ ಮೇಲೆ ನನ್ನ ವೆಯ್ಟ್ ಗೇನ್ ಆಗೋಯ್ತು ಅಂದರೆ ಅದಲ್ಲ. ನಿಮ್ಮ ಟೋಟಲ್ ಆಹಾರ ನಿಮಗೆ 1,700 ಕ್ಯಾಲರಿ ಒಳಗೆ ಇರಬೇಕು. ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ತಿಂದಾಗ ಆವಾಗ ನೀವು ಈ ಬೆಣ್ಣೆ ತುಪ್ಪ ತಿಂದಾಗ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಹೊರತು ಕ್ಷೀಣ ಆಗಲ್ಲ. ನಿಮ್ಮ ಗ್ಯಾಸ್ಟ್ರೈಟಿಸು ಇಂಪ್ರೂವ್ ಆಗುತ್ತೆ, ಕರ್ಲಿನ ಈ ಇರಿಟಬಲ್ ಬವಲ್ ಸಿಂಡ್ರೋಮು, ಇರಿಟಬಲ್ ಬವಲ್ ಡಿಸೀಸ್ ಇವೆಲ್ಲ ಕಾನ್ಸ್ಟಿಪೇಷನ್ನು ಇದೆಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಸೆರೆಬ್ರಲ್ ಇರಿಟೇಷನ್ ಅಂತೀವಿ, ಸರ್ ಜುಮ್ ಅಂತಿರ್ತದೆ ತಲೆ ಎಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ, ಇರಿಟಬಿಲಿಟಿ ಕಮ್ಮಿ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.